ಸಂದರ್ಭಗಳಲ್ಲಿ ನಾವೆಲ್ಲರೂ, ನಾವು ನೀವು ಅಂತೇನಿಲ್ಲ, ಎಲ್ಲರೂ ಕರ್ನಾಟಕದಲ್ಲಿ ವಿಪುಲವಾದಂಥ ಅವಕಾಶಗಳಿದೆ, ಅಣೆಕಟ್ಟೆಗಳಿದೆ, ಏರ್ಪೋರ್ಟ್ಗಳಿದೆ, ಕೈಗಾರಿಕೆಗಳು ಬರ್ತಾ ಇದೆ, ಹಿಂಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀವಿ. ತನ್ನ ಬಜೆಟ್ನಲ್ಲಿ 14% ಸಬ್ಸಿಡಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೊಂದು ಕಡೆ ಇದರ ದೂರಗಾಮಿ ಆಲೋಚನೆಗಳನ್ನು ಇವತ್ತು ಸರ್ಕಾರ ಮಾಡಲೇಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ಹೇಳಿದ್ದು, ಸಬ್ಸಿಡಿ ಎನ್ನುವಂಥದ್ದು ಬಡವನ ಕಣ್ಣೀರು ಒರೆಸಬೇಕೇ ವಿನಾ ಚುನಾವಣೆಯ ವಸ್ತು ಆಗಬಾರ್ದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಚಿಂತನೆ ಬಹಳ ಅಗತ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಸದಸ್ಯರು ಒಪ್ಪಿದ್ರೆ ಒಂದು ನಿಮಿಷ, ರಾಜಕೀಯಕ್ಕಲ್ಲ. ನಾವೆಲ್ಲ ಮಾನ್ಯ ಅಧ್ಯಕ್ಷರೇ ಸಬ್ಸಿಡಿ 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 ಅಂತ ಅದನ್ನ ಎಲ್ಲೋ ಒಂದು ಕಡೆ ತುಚ್ಛೀಕರಣ ಮಾಡೋದು, ವಿಲನೈಸ್ ಮಾಡೋದು, ಇದು ವ್ಯಾಪಕವಾಗಿ ಇದೆ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ. ಎಗೇನ್ ನಾನು ಪಾಂಡಿತ್ಯ ಪ್ರದರ್ಶನ ಅಂತ ದಯವಿಟ್ಟು ತಿಳಿಬೇಡಿ. ಈಗ 150 ವರ್ಷ ಆರ್ಥಿಕ ಚಿಂತನೆಯನ್ನ ನೋಡಿದಾಗ ಎರಡು ಆರ್ಥಿಕ ಅಪ್ರೋಚಸ್ ಕಾಣುತ್ತೆ. ಒಂದು ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತ ಕರಿತೇವೆ, ಅಂದ್ರೆ ಉತ್ಪಾದನೆ ಮಾಡೋರ್ಗೆ, ಮ್ಯಾನುಫ್ಯಾಕ್ಚರರ್ಸ್ ಪ್ರೊಡ್ಯೂಸ್ ಮಾಡೋರ್ಗೆ ಸಹಾಯ ಮಾಡುವಂತಹದ್ದು. ಇನ್ನೊಂದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್, ಅಂದ್ರೆ ಯಾರು ಖರೀದಿ ಮಾಡೋರಿದ್ದಾರಲ್ಲ, ಸಾಮಾನ್ಯ ಜನ, ಅವರಿಗೆ ನಾವು ಸಪೋರ್ಟ್ ಮಾಡುವಂತಹದ್ದು. ಈಗ ಉತ್ಪಾದನೆ ಸೈಡ್ ಅಂತ ಹೇಳಿದ್ರೆ ನೀವು ಅವ್ರಿಗೆ ಟ್ಯಾಕ್ಸ್ ಕನ್ಸೆಷನ್ಸ್ ಕೊಡ್ತೀರಾ, ಸೊ ದಟ್ ಅವ್ರಿಗೆ ಸೇವಿಂಗ್ಸ್ ಜಾಸ್ತಿ ಆಗಿ ಅವರೇನೋ ರೀಇನ್ವೆಸ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಸಪ್ಲೈ ಸೈಡ್ ಎಕನಾಮಿಕ್ಸ್, ಅವ್ರಿಗೆ ಸಪೋರ್ಟ್ ಮಾಡುವಂತಹದ್ದು. ಡಿಮ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಜನಗಳಿಗೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನ ಕೊಟ್ಟು ಅವರ ಜೀವನ ನಡೆಸಲಿಕ್ಕೆ ಸಪೋರ್ಟ್ ಮಾಡುವಂತಹದ್ದು. ಅದರಿಂದ ಎಕನಾಮಿಕ್ ಆಕ್ಟಿವಿಟಿಯನ್ನ ಉತ್ತೇಜನ ಮಾಡ್ತಕ್ಕಂಥ ಸ್ಪರ್ರಿಂಗ್ ಎಕನಾಮಿಕ್ ಆಕ್ಟಿವಿಟಿ by putting more resources in the hands of the consumers. ಇದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್. ಒಬ್ಬ ವ್ಯಕ್ತಿ ಕೈಗೆ ನಾವು ₹1 ಕೊಟ್ರೆ ಅದು ಕನಿಷ್ಠ 5 ಬಾರಿ ಮರುಬಳಕೆ ಆಗುತ್ತೆ. ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೇವೆ. ₹1 ನಾವು ಒಬ್ಬರ ಕೈಗೆ ಕೊಟ್ರೆ 5 ಟೈಮ್ಸ್ ಅದು ರೊಟೇಟ್ ಆಗುತ್ತೆ. ಅದರಿಂದನೇ ಎಕನಾಮಿಕ್ ಆಕ್ಟಿವಿಟಿ ಬೆಳೆಯುತ್ತೆ. ಹೇಗೆ ಅಂದ್ರೆ 5 ಟೈಮ್ಸ್ ಅದು ಟ್ರಾನ್ಸಾಕ್ಷನ್ ಆದ್ರೆ ಅಷ್ಟು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಅದು ಪ್ರೊಡಕ್ಷನ್ಗೂ ಕೂಡ ಬೂಸ್ಟ್ ಆಗುತ್ತೆ. ನೀವು ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡದೆ ಬರೀ ಸಪ್ಲೈ ಸೈಡ್ ಅವ್ರಿಗೆ ನೀವು ಏನೇ ಸಪೋರ್ಟ್ ಕೊಟ್ಟರು ಕೂಡ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ಸ್ ಬೇಕು, ಡಿಮ್ಯಾಂಡ್ ಇರಬೇಕು. ಸೊ ಹಾಗಾಗಿ ಈ ಸಬ್ಸಿಡಿ ಅಂತ ನಾವೇನ್ ಕರಿತೇವೆ, ಅದನ್ನ ನಾವು ಯಾರು ಬಾಟಮ್ ಆಫ್ ದ ಪಿರಮಿಡ್ ಇದ್ದಾರೆ ಸೊಸೈಟಿಯಲ್ಲಿ, ಯಾರು ದಿನನಿತ್ಯ ಜೀವನ ನಡೆಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ದುಡಿಮೆ ಮಾಡಿದ್ರೂ ಕೂಡ ಜೀವನ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಳೀಲಿಕ್ಕೆ ಸಾಕಾಗ್ತಾ ಇಲ್ಲ ಅವ್ರಿಗೆ, ಅವರ ಕೈಗೆ ಕೊಡೋದ್ರಿಂದ ಏನಾಗುತ್ತೆ, ನಾವು ಕೊಡುವಂತ ಪ್ರತಿಯೊಂದು ರೂಪಾಯಿಯೂ ಕೂಡ ನಾಳೆ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಸೇವಿಂಗ್ ಕೆಪಾಸಿಟಿ ಇಲ್ಲ.